ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ನಾವು NMMS ಪರೀಕ್ಷೆಗೆ ಸಂಬಂಧಿಸಿದಂತೆ ಅದರ ಸಂಪೂರ್ಣ ಮಾಹಿತಿಯನ್ನ, ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳಿರುತ್ತೆ, ಎಷ್ಟು ಪತ್ರಿಕೆಗಳಿರುತ್ತೆ, ಅಂಕಗಳು ಎಷ್ಟು, ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ಸಮಯ ಎಷ್ಟಿರುತ್ತೆ, ಇನ್ನು ಯಾವ್ಯಾವ ವಿಷಯಗಳು ಬರುತ್ತೆ ಅದರಲ್ಲಿ, ಮತ್ತು ಅರ್ಹತೆಗಳೇನು, ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಅರ್ಹತೆಗಳೇನು, ಯಾವ್ಯಾವ ಶಾಲೆ ಮಕ್ಕಳು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಇಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಈಗಲೇ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಅಲ್ಲಿ NMMS ಗೆ ಸಂಬಂಧಪಟ್ಟಂತೆ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನೀವು ಆ ವಿಡಿಯೋವನ್ನ ಪಡೆದುಕೊಂಡು ಅದರಲ್ಲಿರುವಂತಹ ಮಾಹಿತಿಯನ್ನ ತಿಳಿದುಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಂತೆ 2009 ಮತ್ತು 10ನೇ ಸಾಲಿನಲ್ಲಿ ನಡೆದಂತಹ NMMS ಪರೀಕ್ಷೆಯ ಒಂದು GMAT ಪ್ರಶ್ನೆ ಪತ್ರಿಕೆ, ಅಂದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ನ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ತೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಲಿಕ್ಕೆ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಗರಿಷ್ಠ ಅಂಕಗಳು ನಿನ್ನೆ ತಿಳಿಸಿದಂತೆ 90 ಅಂಕಗಳು ಇರುತ್ತೆ. ಈ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ಕೇವಲ 8ನೇ ತರಗತಿ ವಿದ್ಯಾರ್ಥಿಗಳು ಅರ್ಹರು ಅಂತ ನಿನ್ನಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇದು ಬರೀ ಪ್ರಶ್ನೆ ಪತ್ರಿಕೆ. ಇನ್ನು ಉತ್ತರ ಪತ್ರಿಕೆ ನಿಮಗೆ ಸಪರೇಟ್ ಆಗಿ ಎಕ್ಸಾಮ್ ಹಾಲಲ್ಲಿ ಬೇರೆ ಕೊಡ್ತಾರೆ. ಅದರಲ್ಲಿ ನೀವು ಬರೀ ಉತ್ತರಗಳನ್ನ ತುಂಬಬೇಕಾಗತ್ತೆ, ಶೇಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಬೇರೆ ಏನು ಬರೆಯೋ ಹಾಗಿಲ್ಲ. ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲೂ ಇರುತ್ತೆ. ನೀವು ಕನ್ನಡದಲ್ಲಿ ಓದಿ ಪ್ರಶ್ನೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇಂಗ್ಲಿಷ್ ವರ್ಷನ್ ನಲ್ಲಿ ನೋಡ್ಬೇಕಾಗತ್ತೆ. ಇಂಗ್ಲಿಷೇ ಫೈನಲ್ ಆಗಿರುತ್ತೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ. ಪ್ರಶ್ನೆಗಳು 1 ರಿಂದ 5. ಈ ಕೆಳಗಿನ ಪ್ರಶ್ನೆಗಳು ಅಕ್ಷರ ಶ್ರೇಣಿಯನ್ನು ಆಧರಿಸಿವೆ. ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಕೆಲವು ಅಕ್ಷರಗಳು ಕಾಣೆಯಾಗಿವೆ. ಈ ಕಾಣೆಯಾಗಿರುವ ಅಕ್ಷರಗಳನ್ನು ಇವು ಇರಬೇಕಾದ ಕ್ರಮದಲ್ಲಿ ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳ ಪೈಕಿ ಒಂದಾಗಿ ಕೊಟ್ಟಿದೆ. ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಪರ್ಯಾಯವನ್ನು ಆರಿಸಿ ಉತ್ತರವನ್ನ ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ಇಲ್ಲಿ ಅಕ್ಷರಗಳ ಶ್ರೇಣಿ, ಇದು ಅಕ್ಷರಗಳ ಸರಣಿಗಳನ್ನ ಅವರು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಅಕ್ಷರಗಳು ಬಿಟ್ಟು ಹೋಗಿವೆ. ಕೆಳಗೆ ಕೊಟ್ಟಿರುವಂತ 4 ಆಪ್ಷನ್ಗಳಲ್ಲಿ ಅಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂತದ್ದು ಯಾವುದು ಅಂತ ನಾವು ಸರಿಯಾಗಿ ಫೈಂಡ್ ಔಟ್ ಮಾಡಿ ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕಾಗುತ್ತೆ. ಇನ್ನು ಮೊದಲನೇದನ್ನ ನೋಡ್ತಾ ಹೋಗೋಣ. ನೋಡಿ, ಈ ರೀತಿಯಾಗಿ ಅಕ್ಷರಗಳ ಶ್ರೇಣಿಯನ್ನ ಕೊಟ್ಟಾಗ ನಾವು ಮೊದಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲು ಅಕ್ಷರಗಳನ್ನ ಎಣಿಸ್ಬೇಕಾಗತ್ತೆ. 1 2 3 4 5 6 7 8 9 10 11 12 13 14 15. ಈ ಒಂದು ಸರಣಿಯಲ್ಲಿ ಒಟ್ಟು 15 ಅಕ್ಷರಗಳಿವೆ. ಈ 15ಅನ್ನ ನಾನು ಮೊದಲಿಗೆ ಗುಂಪುಗಳಾಗಿ ಮಾಡ್ತೇನೆ. ಯಾವ ರೀತಿ? 5 ಅಥವಾ 3. 5 ಮೂರ್ಲೆ 15. 5ರ ಮಗ್ಗೆಯಲ್ಲಿ 15 ಇದೆ, 3ರ ಮಗ್ಗೆಯಲ್ಲಿ 15 ಇದೆ. 5 ಮತ್ತು 3 ಎರಡರ ಲಾಸಹ 15 ಆಗಿರೋದ್ರಿಂದ ನಾನು ಮೊದಲಿಗೆ ಈ ಒಂದು ಪ್ರಶ್ನೆ, ಈ ತರದ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಟ್ರಿಕ್ಸ್ ಏನು ಅಂತಂದ್ರೆ, ಮೊದಲು ನೀವು ಅವುಗಳನ್ನ ಭಾಗಗಳನ್ನಾಗಿ, ಗುಂಪುಗಳನ್ನಾಗಿ ಬೇರೆ ಬೇರೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದು ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತೀನಿ. ನೋಡಿ, ಮೊದಲಿಗೆ 3ರ ಗುಂಪನ್ನ ಮಾಡೋಣ. 3, ಇಲ್ಲಿ 3 ಆದ್ಮೇಲೆ ಒಂದು ಗುಂಪು ಮಾಡ್ತೀನಿ, ಇಲ್ಲಿಗೆ 3, ನಂತರ ಇಲ್ಲಿಗೆ 3. ಈ ರೀತಿಯಾಗಿ 3 3 ಇದರದ್ದು 5 ಗುಂಪುಗಳನ್ನ ನಾನು ಮಾಡಿದ್ದೀನಿ. ನೋಡಿ, ಎ ಇದೆ, ಒಂದು ಡ್ಯಾಶ್ ಇದೆ, ನಂತರ ಬಿ ಇದೆ, ಡ್ಯಾಶ್ ಇದೆ, ಸಿ ಇದೆ, ಇಲ್ಲಿ ಸಿ ಇದೆ, ಡ್ಯಾಶ್ ಇದೆ, ಎ ಇದೆ, ಡ್ಯಾಶ್ ಇದೆ, ಬಿ ಇದೆ, ಡ್ಯಾಶ್ ಇದೆ. ಅಂದ್ರೆ ಇಲ್ಲೂ ಎ ಬಂದಿದೆ. ಫಸ್ಟಿಗೆ 2 ಅಕ್ಷರ ಸೇಮ್ ಬಂದಿದೆ, ಇದರಲ್ಲಿ ಡ್ಯಾಶ್ ಇದೆ. ಇದನ್ನ ಆಮೇಲೆ ನೋಡೋಣ. ಈ 3ನೇ ಗುಂಪನ್ನ ನೋಡಿ, ಇಲ್ಲೂ ಕೂಡ ಮೊದಲಿಗೆ 2 ಅಕ್ಷರಗಳು ಸೇಮ್ ಇದೆ. 4ನೇ ಗುಂಪಿನಲ್ಲೂ 2 ಅಕ್ಷರಗಳು ಸೇಮ್ ಇದೆ. 5ನೇ ಗುಂಪಿನಲ್ಲೂ 2 ಅಕ್ಷರಗಳು ಸೇಮ್ ಇದೆ. ಹಾಗಾಗಿ ನಾವು ಇದರಿಂದ 2ನೇ ಗುಂಪನ್ನ ತುಂಬೋದು ಬಹಳ ಸುಲಭ ಆಗುತ್ತೆ. ನೋಡಿ, ಇಲ್ಲೂ ಕೂಡ ಮೊದಲ 2 ಅಕ್ಷರಗಳು ಸೇಮ್ ಆಗ್ಬೇಕು. ಅಂದ್ರೆ 2ನೇ ಅಕ್ಷರ ಬಿ ಯಾವ್ದಿದೆ ಅದನ್ನ ನೋಡ್ಬೇಕು ನಾವು ಆಪ್ಷನ್ ನಲ್ಲಿ. 2ನೇ ಅಕ್ಷರದಲ್ಲಿ 2ನೇ ಗುಂಪಿನಲ್ಲಿ ಬಿ ಬರಬೇಕು.
ಅಂದ್ರೆ ಎರಡನೇ ಬಿಟ್ಟ ಸ್ಥಳದಲ್ಲಿ ಬಿ, ಇದು ಮೊದಲನೇದು, ಇದು ಎರಡನೇದ್ರಲ್ಲಿ ಬಿ ಇದೆ, ಅಂದ್ರೆ ಇದು ಉತ್ತರ ಆಗ್ಬಹುದು. ಇದರಲ್ಲೂ ಬಿ ಇದೆ, ಇದು ಉತ್ತರ ಆಗ್ಬಹುದು. ಇದರಲ್ಲಿ ಸಿ ಇದೆ, ಇದು ಉತ್ತರ ಆಗಲ್ಲ. ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ನಂತರ ಇದರಲ್ಲೂ ಕೂಡ ಬಿ ಇದೆ, ಹಾಗಾಗಿ ಇದು ಕೂಡ ಉತ್ತರ ಆಗ್ಬಹುದು. ಈಗ ನಾವು 4ರಲ್ಲಿ ಒಂದು ಆಪ್ಷನ್ ಅನ್ನ ತೆಗೆದ್ವಿ. ಇನ್ನು ನೋಡಿ, 3 ಇಲ್ಲೂ ಡ್ಯಾಶ್ ಇದೆ, ಇಲ್ಲಿ ಒಂದು ಸಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಶ್ ಇದೆ, ಇಲ್ಲೂ ಡ್ಯಾಶ್ ಇದೆ, ಇಲ್ಲಿ 3 ಅಕ್ಷರಗಳನ್ನ ಕೊಟ್ಟಿದ್ದಾರೆ ಕೊನೆ ಗುಂಪಿನಲ್ಲಿ. 5ನೇ ಗುಂಪಿನಲ್ಲಿ ಇದು 5ನೇ ಗುಂಪು, 4ನೇ ಗುಂಪು, 3ನೇ ಗುಂಪು, 2ನೇ ಗುಂಪು, 1ನೇ ಗುಂಪು. 5ನೇ ಗುಂಪಿನಲ್ಲಿ ಎಲ್ಲಾ ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಮೊದಲ 2 ಅಕ್ಷರ ಸೇಮ್ ಇದೆ, ನಂತರ ಈ ಅಕ್ಷರ ಬಿ ಆದ್ಮೇಲೆ ಬರುವಂತ ಅಕ್ಷರವನ್ನ ಮುಂದೆ ಬಂದಿದೆ. ಇನ್ನು ಇದನ್ನ ಇನ್ನೊಂದ್ಸಲಿ ಚೆಕ್ ಮಾಡೋಣ. ಇಲ್ಲಿ 3ನೇ ನೋಡಿ, 2ನೇ ಗುಂಪನ್ನ ನೋಡಿ, 2ನೇ ಗುಂಪಿನಲ್ಲಿಯೂ ಸಹ ಬಿ ಬಿ ಬಂದಿದೆ, ನಂತರ ಅದಾದ್ಮೇಲೆ ಬರುವಂತ ಸಿ ಅನ್ನೇ ಬಂದಿದೆ. ಅಂದ್ರೆ ನಮಗೆ ಗೊತ್ತಾಯ್ತು ಮೊದಲ 2 ಅಕ್ಷರ ಯಾವ್ದಿರುತ್ತೆ, 3ನೇ ಅಕ್ಷರ ಅದಾದ ನಂತರ ಬರುವಂತ ಅಕ್ಷರ ಆಗಿರುತ್ತೆ ಅಂತ. ಈಗ ನಾವು ಮೊದಲನೇ ಗುಂಪನ್ನ ತುಂಬ್ತಾ ಹೋಗೋಣ. ಎ ಇದೆ, ಎ ಆದ್ಮೇಲೆ ಬರುವಂತ ಅಕ್ಷರ ಬಿ. ಅದೇ ರೀತಿಯಾಗಿ ಸಿ ಸಿ, ಮೊದಲ 2 ಅಕ್ಷರಗಳು ಸಿ ಇರೋದು, ನಂತರ ಬರುವಂತದ್ದು ಡಿ ಅಂತ ತುಂಬಾರ್ದು ಮಕ್ಕಳೇ. ಯಾಕಂದ್ರೆ ನೋಡಿ, ಇಲ್ಲೆಲ್ಲೂ ಆಪ್ಷನ್ಗಳಲ್ಲಿ ಡಿ ಇಲ್ವೇ ಇಲ್ಲ. ಇಲ್ಲಿ ಎ ಬಿ ಸಿ ಬಿ ಅಂದ್ರೆ ಕೇವಲ ಇಲ್ಲಿ ಬಂದಿರೋದು ಎ ಬಿ ಸಿ ಅನ್ನುವಂತ 3 ಅಕ್ಷರಗಳು ಮಾತ್ರ. ಹಾಗಾಗಿ ಇಲ್ಲಿ ಸಿ ಬದಲಾಗಿ ಡಿ ಬದಲಾಗಿ ಸಿ ಆದ್ಮೇಲೆ ಮತ್ತೆ ಎ ಉಲ್ಟಾ. ಇಲ್ಲಿ ಮತ್ತೆ ನಾವು ಆಪ್ಷನ್ ನಲ್ಲಿ ಡಿ ಇಲ್ದೇ ಇರೋ ಕಾರಣ ನಾವೇನ್ ತುಂಬೇಕು, ಮತ್ತೆ ವಾಪಸ್ ಎ. ನಂತರ ಇಲ್ಲಿ ಸೇಮ್ ಎ ಆದ್ಮೇಲೆ ಬಿ ಬಂದಿದೆ, ಅದೇ ರೀತಿ ಬಿ 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 ಸಿ ಅದೇ ರೀತಿಯಾಗಿ ರಿಪೀಟ್ ಆಗ್ತಾ ಇದೆ ನೋಡಿ. ಇದು ವಾಪಸ್ ಇಲ್ಲಿ ರಿಪೀಟ್ ಆಗಿದೆ. 1ನೇ ಗುಂಪು 4ನೇ ಗುಂಪು ಸೇಮ್, 2ನೇ ಗುಂಪು 5ನೇ ಗುಂಪು ಸೇಮ್, ಈ ರೀತಿಯಾಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಈಗ ನಾವು ಬಿ ಬಿ ಎ ಬಿ ಅನ್ನುವಂಥದ್ದು ಯಾವ ಒಂದು ಆಪ್ಷನ್ ಅಲ್ಲಿ ಇದೆ ನೋಡಿ. ಮೊದಲು ಎ ಇದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಇಲ್ಲಿ ಸಿ ಇದೆ, ಇದು ಕೂಡ ತಪ್ಪು. ಹಾಗಾಗಿ ನಾವು ಸರಿಯಾಗಿರುವಂತ ಉತ್ತರವನ್ನ ಕಂಡುಹಿಡಿದ್ವಿ. ಆಪ್ಷನ್ ಎ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ. ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನೋಡಿ, 2ನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ. ಮೊದಲು ಏನ್ ಮಾಡಬೇಕು, ನಾವು ಕಳೆದ ಒಂದು ಪ್ರಶ್ನೆಯಲ್ಲಿ ಮಾಡಿದಂತೆ ಆ ಸಂಖ್ಯೆಗಳು ಎಷ್ಟಿದೆ, ಅಕ್ಷರಗಳ ಸಂಖ್ಯೆ ಎಷ್ಟಿದೆ ಅಂತ ಮೊದಲು ನಾವು ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 ಟೋಟಲ್ಲು 12 ಅಕ್ಷರಗಳಿವೆ. ಈ ಒಂದು ಪ್ರಶ್ನೆಯಲ್ಲಿ 12 ಇದೆ. ಕಳೆದ ಒಂದರಲ್ಲಿ 15 ಇತ್ತು, ಆದ್ರೆ ಈ ಪ್ರಶ್ನೆಯಲ್ಲಿ 12 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ನೋಡಿ, ನಾವು ಅಕ್ಷರಗಳನ್ನು ಎಣಿಸುವಾಗ ಈ ಡ್ಯಾಶ್ ಕೊಟ್ಟಿರ್ತಾರಲ್ಲ, ಅಂದ್ರೆ ಅವ್ರು ಕೊಟ್ಟಿರದೇ ಇರುವಂತಹದನ್ನು ಕೂಡ ಕೌಂಟ್ ಮಾಡ್ಬೇಕಾಗತ್ತೆ. ಈಗ 12 ಯಾವ 2ರ ಅಂಕಿಗಳ ಲಸ ಆಗುತ್ತೆ, 2 ಅಥವಾ 6, ಇಲ್ಲ 3 ಅಥವಾ 4. ಇವಿಷ್ಟುಗಳ ಲಸಹ 12 ಆಗಿರುತ್ತೆ. ಹಾಗಾಗಿ ಮೊದಲಿಗೆ ನಾನು 2ಅನ್ನ ತೆಗೆದುಕೊಳ್ತೀನಿ, ಅತಿ ಚಿಕ್ಕ ಸಂಖ್ಯೆಯನ್ನೇ ಮೊದಲು ತೆಗೆದುಕೊಳ್ತೀನಿ. 2 ಗುಂಪನ್ನ ಮಾಡ್ತೀನಿ. 1 2, ಇದು ಮೊದಲನೇ ಗುಂಪು, 2ನೇ ಗುಂಪು, 3ನೇ ಗುಂಪು, 4ನೇ ಗುಂಪು, 5ನೇ ಗುಂಪು, ಇದು 6ನೇ ಗುಂಪು. ಈಗ ಮೊದಲನೇ ಅಕ್ಷರವನ್ನ ನೋಡಿ ಮಕ್ಕಳೇ, ಪಿ ಕ್ಯೂ ಅಂತ ಇದೆ. ನಂತರ ಡ್ಯಾಶ್ ಕೊಟ್ಟು ಕ್ಯೂ ಕೊಟ್ಟಿದ್ದಾರೆ. ನಂತರ 6 ಡ್ಯಾಶ್ ಇದೆ. ನಂತರ ನೋಡಿ 6 ಪಿ ಇದೆ, ಮತ್ತೆ ಡ್ಯಾಶ್ ಪಿ ಇದೆ, ನಂತರ ಡ್ಯಾಶ್ ಆರ್ ಇದೆ. ಈಗ ಮೊದಲನೇ ಆಪ್ಷನ್ ಅನ್ನ ಇದರಲ್ಲಿ ತುಂಬ್ತಾ ಹೋಗೋಣ. ಪಿ, ಮೊದಲನೇ ಆಪ್ಷನ್ ಕ್ಯೂ ಇದೆ, ಕ್ಯೂ ಅನ್ನ ತುಂಬಿದೀನಿ. ನಂತರ 6, ನಂತರ ಪಿ, ನಂತರ ಕ್ಯೂ. ನೋಡಿ, ಮೊದಲು ಪಿ ಕ್ಯೂ ಇದೆ, ನಂತರ ಕ್ಯೂ ಕ್ಯೂ ಇದೆ, ಆರ್ ಇದೆ, ಆರ್ ಪಿ ಇದೆ, ಪಿ ಪಿ ಇದೆ. ಅಂದ್ರೆ ಇದು ಒಂದಕ್ಕೊಂದು ಸರಿ ಆಗ್ತಾ ಇಲ್ಲ. ಹಾಗಾಗಿ ನಾನು ಇದನ್ನ ಮತ್ತೆ ಈ ಸಲಿ 3 ಅಕ್ಷರಗಳ ಗುಂಪನ್ನಾಗಿ ಮಾಡ್ತೀನಿ. ಈಗ 12 3 ಮತ್ತು 4 ಇವೆರಡರಲ್ಲಿ ಒಂದಿರುತ್ತೆ. ಮೊದಲು 3 ಅಕ್ಷರಗಳ ಗುಂಪನ್ನ ಮಾಡ್ತೀನಿ. ನಂತರ ಅದು ಸೂಟ್ ಆಗ್ಲಿಲ್ಲ ಅಂತಂದ್ರೆ 4ಅನ್ನ ಮಾಡೋಣ. ಅದಾದ್ಮೇಲೆ 6ಅನ್ನು ಕೂಡ ಪ್ರಯತ್ನ ಮಾಡೋಣ. ಈಗ ಮೊದಲನೇ ಅಕ್ಷರ ಇದು 1ನೇ ಗುಂಪು, 2ನೇ ಗುಂಪು, 3ನೇ ಗುಂಪು ಮತ್ತು 4ನೇ ಗುಂಪು. ಇಲ್ಲಿ ಪಿ ಕ್ಯೂ, ಇಲ್ಲಿ ಕ್ಯೂ ಆರ್ ಪಿ. ಅಂದ್ರೆ ಇಲ್ಲೂ ಕೂಡ ಕೇವಲ 3 ಅಕ್ಷರಗಳು ಮಾತ್ರ ರಿಪೀಟ್ ಆಗ್ತಾ ಇದೆ, ಪಿ ಕ್ಯೂ ಆರ್ ಅನ್ನುವಂಥದ್ದು.
ಮೊದಲು ಯಾವ್ಯಾವ ಅಕ್ಷರಗಳು ಎಷ್ಟು ಅಕ್ಷರಗಳು ರಿಪೀಟ್ ಆಗ್ತಾ ಇದಾವೆ ಅಂತ ತಿಳ್ಕೊಳ್ಬೇಕು, ನಂತರ ಗುಂಪು ಮಾಡಬೇಕು. ಇದು ಟ್ರಿಕ್ಸ್, ಇದನ್ನು ಬಿಡಿಸ್ಲಿಕ್ಕೆ ಟ್ರಿಕ್ಸ್. ಪಿ ಕ್ಯೂ ನಂತರ ಇಲ್ಲಿ ಆರ್ ಬರಬೇಕು. ಅಂದ್ರೆ ಆರ್ ಇರುವಂತದ್ದು ಯಾವ್ದಿದೆ ನೋಡಿ, ಇದರಲ್ಲಿ ಮೊದಲಿಗೆ ಕ್ಯೂ ಇದೆ, ಇದು ತಪ್ಪಾಗುತ್ತೆ. ಇದರಲ್ಲಿ ಪಿ ಇದೆ, ಇದು ಕೂಡ ತಪ್ಪು. ಎರಡು ಆಪ್ಷನ್ಗಳನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ಇನ್ನು ಉಳಿದಿರುವಂತದ್ದು ಎರಡು. ಈ ಮೊದಲನೇದಕ್ಕೆ ಆರ್ ತುಂಬಿ ಪಿ ಕ್ಯೂ ಆರ್ ಆಯ್ತು. ನಂತರ ನೋಡಿ ಕ್ಯೂ ಆರ್, ಇವೆರಡೂ ಬಂದಿದೆ, ಇದು ಬಂದಿಲ್ಲ ಅಂದ್ರೆ ಇದು ಮೂರನೇದಾಗಿರುತ್ತೆ. ಕ್ಯೂ ಆರ್ ಪಿ ಏನಾಗ್ತಾ ಇದೆ, ಒಂದಕ್ಕೊಂದು ರೊಟೇಷನ್ ಆಗ್ತಾ ಇದೆ, ಸುತ್ತಾ ಇದೆ. ಮೊದಲು ಪಿ ಕ್ಯೂ ಆರ್ ಇತ್ತು, ನಂತರ ಪಿ ನಾನು ಹಿಂದೆ ಹೋಗ್ತೀನಿ ಅಂತ ಕ್ಯೂ ಆರ್ ಮುಂದೆ ಬಂದು ಈ ಪಿ ಹಿಂದೆ ಹೋಯ್ತು. ಈಗ ಆರ್ ಮುಂದೆ ಬಂತು, ಕ್ಯೂ ನೀನ್ ಮುಂದೆ ಇದ್ದಿದ್ ಸಾಕು ಹಿಂದೆ ಹೋಗು ಅಂತ ಹೇಳ್ತು, ಮತ್ತೆ ಆರ್ ಮುಂದೆ ಬಂತು, ನಂತರ ಪಿ ಬಂತು, ಅದಾದ್ಮೇಲೆ ಹಿಂದೆ ಕ್ಯೂ ಬರಬೇಕು. ನಂತರ ಈಗ ಪಿ ಇಲ್ಲ ನನ್ನ ಜಾಗ ನನ್ಗೆ ವಾಪಸ್ ಬಿಡಿ, ನಾನೇ ಮೊದಲಿಗೆ ಬರ್ತೀನಿ ಅಂತ ಪಿ ಮತ್ತೆ ಬಂದಿದೆ. ಇಲ್ಲಿ ನಂತರ ಇರುವಂತ ಕ್ಯೂ ಎರಡನೇ ಜಾಗದಲ್ಲಿ ಬರುತ್ತೆ, ಆರ್ ಮತ್ತೆ ಕೊನೆಗೆ ಹೋಗುತ್ತೆ. ಇದು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡುವಂತ ಒಂದು ವಿಧಾನ. ಆರ್ ಪಿ ಕ್ಯೂ ಕ್ಯೂ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಅದು ನಮ್ಮ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಗುತ್ತೆ. ಆರ್ ಕ್ಯೂ ಅಂತ ಇದೆ, ಬಟ್ ನಮ್ಗೆ ಬೇಕಾಗಿರೋದು ಪಿ. ಹಾಗಾಗಿ ಆಪ್ಷನ್ 3 ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ. ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ ನೋಡಿ. ಮೊದಲು ಅಕ್ಷರಗಳನ್ನ ಎಷ್ಟು ಅಕ್ಷರಗಳಿದೆ ಅಂತ ಎಣಿಸೋಣ. 1 2 3 4 5 6 7 8 9 10 11 12 13 14 15. ಇದರಲ್ಲಿ ಕೂಡ 15 ಅಕ್ಷರಗಳಿವೆ. ಈಗ ನಾವು ಇದನ್ನ 3ರ ಗುಂಪನ್ನಾಗಿ ಮಾಡಬಹುದು ಅಥವಾ 5ರ ಗುಂಪನ್ನಾಗಿ ಮಾಡಬಹುದು. ಮೊದಲಿಗೆ 3ರ ಗುಂಪನ್ನ ಮಾಡಿಕೊಳ್ತೇನೆ. 3 3 3 3 3. ಇದು ಮೊದಲನೇ ಗುಂಪು, ಎರಡನೇ ಗುಂಪು, 3 4 5. ನೋಡಿ ಇಲ್ಲಿ 1 2 3 4 5 ಅಂತ ನಾನು ನಿಮಗೆ ಗೊತ್ತಾಗ್ಲಿ ಅಂತ ಬರೀತಾ ಇರೋದು ಮಕ್ಕಳೇ. ನಿಮಗೆ ಅಲ್ಲಿ ಒಂದು ಪ್ರಶ್ನೆಯನ್ನ ಬಿಡಿಸ್ಲಿಕ್ಕೆ ಕೇವಲ 1 ನಿಮಿಷ ಕಾಲಾವಕಾಶ ಇರೋದ್ರಿಂದ ನೀವು ಆದಷ್ಟು ಈ ತರ ಏನು ಬರೀಲಾರ್ದನೆ ಬೇಗ ಬೇಗ ಬಿಡಿಸ್ಕೊಂಡು ಟೈಮ್ ಅನ್ನ ಸೇವ್ ಮಾಡ್ಬೇಕಾಗತ್ತೆ. ನೀವು ಎಷ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ತೀರಿ, ಕೊನೆಗೆ ನಿಮಗೆ ಅಷ್ಟು ಹೊಡೆತ ಬೀಳುತ್ತೆ ಅಂಕಗಳನ್ನ ತೆಗೆದುಕೊಳ್ಳುವಲ್ಲಿ. ಈಗ ಮೊದಲನೇ ಆಪ್ಷನ್ ನೋಡಿ, ಸಿ ಅಂತ ಇದೆ. ಇಲ್ಲಿ ಸಿ ಅನ್ನ ತುಂಬೋಣ. ನಂತರ ನೋಡಿ ಡಿ ಸಿ ಡಿ ಇದೆ, ಇಲ್ಲಿ ಯಾವುದು ಸ್ಪೇಸ್ ಇಲ್ಲ. ಇಲ್ಲಿ ಇ ಅನ್ನುವಂತ ಸ್ಪೇಸ್ ಇದೆ. ಇಲ್ಲಿ ಡಿ ಇದೆ, ಫಸ್ಟ್ನೇ ಡ್ಯಾಶ್ ಅಲ್ಲಿ ಡಿ ತುಂಬೋಣ. ನಂತರ ಡಿ ಇದೆ, ಮತ್ತೆ ಡಿ ತುಂಬೋಣ. ಡಿ ಇ ಡಿ ಆಯ್ತು. ನಂತರ ಇ ಇದೆ, ಕೊನೆಯದು ಎಫ್ ಇದೆ, ಎಫ್ ಅನ್ನ ತುಂಬೋಣ. ನಂತರ ನೋಡಿ ಬಿ ಸಿ ಸಿ ಅಂತ ಇದೆ, ಅದೇನು ಫುಲ್ ಇದೆ. ಈಗ ನಾವು ಇದರಲ್ಲಿ ಒಂದು ಪ್ಯಾಟರ್ನ್ ಏನು ಗಮನಿಸಬೇಕು ಅಂತಂದ್ರೆ, ಇದು ಮೊದಲನೇ ಆಪ್ಷನ್ ಅನ್ನ ನಾವು ಅಂದಾಜಾಗಿ ತುಂಬಿದೀವಿ. ಇದೇ ಉತ್ತರ ಅಂತ ನಮ್ಗೆ ಗೊತ್ತಿಲ್ಲ, ಅಂದಾಜಾಗಿ ತುಂಬಿದೀವಿ. ಆದ್ರೆ ಇದು ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡೋಣ. ನೋಡಿ ಮೊದಲನೇದ್ರಲ್ಲಿ 2 ಅಕ್ಷರಗಳು ಸೇಮ್ ಇದೆ, ಸಿ ಸಿ ಅನ್ನುವಂಥವು, ಒಂದು ಬೇರೆ ಇದೆ. ಇದರಲ್ಲೂ ಡಿ ಡಿ ಅನ್ನುವಂಥ ಸೇಮ್ ಇದೆ, ಸಿ ಚೇಂಜ್ ಇದೆ. ಇದರಲ್ಲೂ ಡಿ ಡಿ ಅಂತ ಸೇಮ್ ಇದೆ, ಇ ಒಂದು ಅಕ್ಷರ ಚೇಂಜ್ ಇದೆ. ಇದರಲ್ಲೂ 2 ಸೇಮ್ ಇದೆ, ಇ ಅನ್ನುವಂಥವು, ಎಫ್ ಅನ್ನುವಂಥದ್ದು ಒಂದು ಚೇಂಜ್ ಇದೆ. ಇದರಲ್ಲೂ ಕೂಡ ಸಿ ಸಿ ಅನ್ನುವಂಥವು ಸೇಮ್ ಇದೆ, ಒಂದು ಬಿ ಅನ್ನುವಂಥದ್ದು ಚೇಂಜ್ ಇದೆ. ಹಾಗಾಗಿ ನಮಗೆ ಒಂದು 50% ಇದೇ ಕರೆಕ್ಟು ಅಂತ ಮನಸ್ಸಲ್ಲಿ ಬರುತ್ತೆ. ಇನ್ನು ಬೇರೆ ಆಪ್ಷನ್ಗಳನ್ನು ಚೆಕ್ ಮಾಡೋಣ. ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಅದನ್ನ ಬರೆದುಕೊಳ್ತಾ ಹೋಗ್ತೀನಿ. ಬಿ ಸಿ ಡ್ಯಾಶ್ ಇದೆ, ನಂತರ ಡಿ ಸಿ ಡಿ, ನಂತರ ಡ್ಯಾಶ್ ಇದೆ, ಇ ಮತ್ತೆ ಡ್ಯಾಶು, ಇ ಇ ಮತ್ತೆ ಡ್ಯಾಶು, ಇದು ಬಿ ಸಿ ಸಿ. ಇದು ಗುಂಪನ್ನು ಸಹ ಮಾಡ್ಕೊಳ್ತೀನಿ. ಈಗ ಎರಡನೇ ಆಪ್ಷನ್ ಅನ್ನ ತುಂಬೋಣ, ಬಿ ಸಿ ಬಿ. ನಂತರ ಇಲ್ಲಿ ಡಿ ತುಂಬೋಣ. ಗೊತ್ತಾಗಲಿಲ್ಲ ಅಂದ್ರೆ ಕಲರ್ ಚೇಂಜ್ ಮಾಡ್ಕೊಳ್ತೀನಿ, ಒಂದು ನಿಮಿಷ. ಮೊದಲನೇದು ಬಿ ಇದೆ, ಬಿ ತುಂಬ್ತೀನಿ. ನಂತರ ಡಿ ಇದೆ, ನಂತರ ಬಿ ಇದೆ, ನಂತರ ಎಫ್ ಇದೆ. ಇಲ್ಲಿ ಬಿ ಬಿ ಸಿ ಅಂದ್ರೆ 2 ಸೇಮ್ ಆಯ್ತು, ಓಕೆ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಡಿ ಡಿ 2 ಇದೆ, ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ನೋಡಿ ಆಪ್ಷನ್ ಎಷ್ಟು, 3ನೇ ಗುಂಪಲ್ಲಿ ಡಿ ಇ ಬಿ 3 ಕೂಡ ಬೇರೆ ಬೇರೆ ಅಕ್ಷರಗಳು ಬಂತು. ಹಾಗಾಗಿ ಇದು ತಪ್ಪಾಯ್ತು. ಅರ್ಥ ಆಗ್ತಾ ಇದೆ ಅಲ್ವಾ? ಇನ್ನು ಮುಂದೆ ನಾವು ಇನ್ನೊಂದನ್ನ
ಮೂರನೇ ಆಪ್ಷನ್ ಅನ್ನ ಚೆಕ್ ಮಾಡೋಣ. ಸಿ ಬಿ ಸಾರಿ ಬಿ ಸಿ ಡ್ಯಾಶ್, ನಂತರ ಡಿ ಸಿ ಡಿ ಡ್ಯಾಶ್ ಇ ಡ್ಯಾಶ್ ಇ ಡ್ಯಾಶ್ ಬಿ ಸಿ ಸಿ. ಈಗ ನೋಡಿ ಮೂರನೇ ಆಪ್ಷನ್ ಸಿ ಇದೆ, ಇಲ್ಲಿ ಎರಡು ಸೇಮ್ ಇದೆ, ಮ್ಯಾಚ್ ಆಯ್ತು. ನಂತರ ಬಿ, ಇಲ್ಲಿ ಬಿ ತುಂಬ್ತೀನಿ. ನಂತರ ಎಫ್ ಇದೆ, ಎಫ್ ತುಂಬ್ತೀನಿ. ಇಲ್ಲೂ ಕೂಡ ಮ್ಯಾಚ್ ಆಗಲಿಲ್ಲ, ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ಇನ್ನು ಇದನ್ನ ನೋಡೋದಾದ್ರೆ ಮೊದಲನೇದ್ರಲ್ಲೇ ಇಲ್ಲಿ ಬಿ ಸಿ ಡ್ಯಾಶ್ ಅಂತ ಇದೆಯಲ್ಲ, ಅಲ್ಲಿ ನಾಲ್ಕನೇ ಆಪ್ಷನ್ ತುಂಬಿದ್ರೆ ಎಫ್ ಅಂತ ಬರುತ್ತೆ. ಇಲ್ಲೂ 3 ಅಕ್ಷರಗಳು ಬೇರೆ ಬೇರೆ ಆಗೋಯ್ತು. ಹಾಗಾಗಿ ಮೊದಲನೇದ್ರಲ್ಲೇ ನಾವು ಇದು ಕೂಡ ತಪ್ಪು ಅಂತ ಹೇಳ್ಬೋದು. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ 1 ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ನೀವು ಅಕ್ಷರಗಳನ್ನು ಎಣಿಸಿ ಅವುಗಳನ್ನ ಮೊದಲು ಗುಂಪುಗಳನ್ನಾಗಿ ಮಾಡಿಕೊಂಡ್ರೆ ನಿಮಗೆ ಆಪ್ಷನ್ ಮುಖಾಂತರ ಉತ್ತರ ಕಂಡುಹಿಡಿಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಇದು ಎಲ್ಲರೂ ಅಪ್ಲೈ ಮಾಡುವಂತ ಒಂದು ಟಿಕ್. ನಂತರ ಮುಂದಿನ ಪ್ರಶ್ನೆ ನೋಡಿ, ನಾನು ನಿಮ್ಗೆ ಗೊತ್ತಾಗ್ಲಿ ಅಂತ ವಿವರವಾಗಿ ಹೇಳ್ತಾ ಇದ್ದೀನಿ. ಅಕ್ಷರಗಳನ್ನ ಎಣಿಸೋಣ ಮೊದಲು. 1 2 3 4 5 6 7 8 9 10 11 12 13 14 15 16, ಒಟ್ಟು 16 ಇದೆ. 16 ಅಕ್ಷರಗಳನ್ನ ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಇವುಗಳನ್ನ ನಾವು ಸಾಮಾನ್ಯವಾಗಿ 4 ಅಥವಾ 8 ಅಥವಾ 2 ಇವುದರ ಗುಂಪನ್ನಾಗಿ ಮಾಡಬಹುದು. ನಾನು ಮೊದಲಿಗೆ 4 ಗುಂಪನ್ನ ಮಾಡ್ಕೊಳ್ತೀನಿ. 1 2 3 4 1 2 3 4 1 2 3 4 4 ಮೊದಲನೇ ಗುಂಪು, ಎರಡನೇ ಗುಂಪು, ಮೂರನೇ ಗುಂಪು, ನಾಲ್ಕನೇ ಗುಂಪು. ಈಗ ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಾಗಲೇ ಅದು ಉತ್ತರಗಳನ್ನು ಬಿಟ್ಟಾಗ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಸಿಕ್ಕಿದೆ. ಅಂದ್ರೆ ಈ ಒಂದು ಪ್ರಶ್ನೆಗೆ ಅವರೇ ಉತ್ತರವನ್ನ ತಪ್ಪಾಗಿ ಕೊಟ್ಟಿದ್ದಾರೆ. ಇವು 4 ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರಗಳಲ್ಲ ಅಂತ ಅರ್ಥ ಅಷ್ಟೇ. ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರಗಳು ಇವು ಯಾವುವೂ ಅಲ್ಲ, ಎಲ್ಲವೂ ಕೂಡ ತಪ್ಪು, ಸರಿಯಾಗಿ ಮ್ಯಾಚ್ ಆಗೋದೇ ಇಲ್ಲ. ಇದು ಗೌರ್ಮೆಂಟ್ನವರೇ ಕೀ ಆನ್ಸರ್ಗಳನ್ನ ಬಿಟ್ಟಿರೋದ್ರಲ್ಲಿ ಕೊಟ್ಟಿರುವಂತ ಮಾಹಿತಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್ ಚಾನಲ್ದು. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ PDF ಗಳನ್ನ ನಾನು ಹಾಕಿರ್ತೀನಿ. ಕ್ವಶನ್ ಪೇಪರು ಮತ್ತೆ ಕೀ ಆನ್ಸರ್ PDF ಅನ್ನ ಹಾಕಿರ್ತೀನಿ. ನೀವು ಅದರಲ್ಲಿ ಹೋಗಿ ನಿಮ್ಮ ಡೌಟ್ ಅನ್ನ ಬೇಕಾದ್ರೆ ಕ್ಲಾರಿಫೈ ಮಾಡ್ಕೊಳ್ಬಹುದು. ನೋಡಿ, ಈ ಮೊದಲನೇ ಗುಂಪಲ್ಲಿ 2 ಡ್ಯಾಶ್ಗಳಿವೆ, ಅದನ್ನ ಆಮೇಲೆ ನೋಡೋಣ. ಈ ಮೂರನೇ ಗುಂಪನ್ನು ನೋಡಿ, 3 ಅಕ್ಷರಗಳಿವೆ. MN ಕೊಟ್ಟಿದ್ದಾರೆ, ಮತ್ತೆ 1 ಡ್ಯಾಶ್, ಅಂದ್ರೆ 2 ಅಕ್ಷರ ಸೇಮ್ ಇದೆ. ಈ ಮೂರನೇ ಗುಂಪಲ್ಲಿ ಮತ್ತೆ 2 ಅಕ್ಷರ ಸೇಮ್ ಇದೆ, ಒಂದು ಡಿಫ್ರೆಂಟ್ ಇದೆ, ಮತ್ತೊಂದು ಡ್ಯಾಶ್ ಕೊಟ್ಟಿದ್ದಾರೆ. ಇನ್ನು 4ನೇ ಗುಂಪನ್ನು ನೋಡಿದ್ರೆ ಇದರಲ್ಲಿ 4 ಅಕ್ಷರಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಡೌಟ್ ಕ್ಲಾರಿಫೈ ಆಗುತ್ತೆ. ನೋಡಿ, 2 ಅಕ್ಷರಗಳು ಸೇಮ್ ಇದೆ, ಮೂರರಲ್ಲೂ 2 ಅಕ್ಷರಗಳು ಸೇಮ್ ಇದೆ. ನಂತರ 3ನೇ ಅಕ್ಷರ ಡಿಫ್ರೆಂಟ್ ಇದೆ, ಹೌದು, ಇದರಲ್ಲೂ ಡಿಫ್ರೆಂಟ್, ಇದರಲ್ಲೂ ಡಿಫ್ರೆಂಟ್ ಇದೆ. ನಂತರ 4ನೇ ಅಕ್ಷರ ಕೂಡ ಡಿಫ್ರೆಂಟ್, ಅಂದ್ರೆ ಇಲ್ಲಿ LMNOP ಅಂದ್ರೆ 6 ಅಕ್ಷರಗಳು ಬರ್ತಾ ಇದೆ ಅಂತ ಅರ್ಥ. ಈ 6 ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಇದೆ. ಮೊದಲಿಗೆ 2 ಅಕ್ಷರ ಸೇಮ್ ಇರಬೇಕು, ನಂತರ P ಅದರ ಮುಂದಿನ ಅಕ್ಷರ, ನಂತರ ಅದರ ಮುಂದಿನ ಅಕ್ಷರ OPQ. ಈ ರೀತಿಯಾಗಿ ನಾವು ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಎಲ್ಲದರಲ್ಲೂ ಫಸ್ಟ್ 2 ಸೇಮ್ ಇರೋದ್ರಿಂದ ಇಲ್ಲಿಯೂ ಕೂಡ L ಬರಬೇಕು. ಆಪ್ಷನ್ ಇದರಲ್ಲಿ ಎಲ್ಲಿದೆ, ಇದರಲ್ಲಿ ಎಲ್ಲಿದೆ, ಇವೆರಡು ನಾವು ಈಸಿಯಾಗಿ ತೆಗಿಬಹುದು. ನಂತರ ಇಲ್ಲಿ M ಕೊಟ್ಟಿದ್ದಾರೆ, L 2 ಸೇಮ್ ಆದ್ಮೇಲೆ ಮುಂದಿನ ಅಕ್ಷರ M, ಅದರ ಮುಂದಿನ ಅಕ್ಷರ, ಇದನ್ನ ನೋಡಿದಾಗ ಅದರ ಮುಂದಿನ ಅಕ್ಷರ ಇಲ್ಲಿ N ಬರಬೇಕು. ಆದ್ರೆ L ಇರುವಂತ ಆಪ್ಷನ್ ನಲ್ಲಿ 2ರಲ್ಲೂ M ಇರೋದ್ರಿಂದ ಇವು ಎರಡೂ ಉತ್ತರಗಳು, ಎಲ್ಲಾ ಉತ್ತರಗಳು ತಪ್ಪಾಗ್ತವೆ. ಇಲ್ಲಿ N ಬರಬೇಕು, ನಂತರ M ಆದ್ಮೇಲೆ N ಆದ್ಮೇಲೆ O, ಇಲ್ಲಿ N O ಆದ್ಮೇಲೆ P. ಇದಕ್ಕೆ ಸರಿಯಾಗಿರುವಂತ ಉತ್ತರ LNOP ಅನ್ನುವಂಥದ್ದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ಆದ್ರೆ ಇದರಲ್ಲಿ M ಕೊಟ್ಟಿರೋದ್ರಿಂದ N ಇರದೇ ಇರೋ ಕಾರಣದಿಂದ ಇದಕ್ಕೆ ಗ್ರೇಸ್ ಅಂಕವನ್ನ ಗೌರ್ಮೆಂಟ್ನವರು ಕೊಟ್ಟಿದ್ರು. ನಿಮ್ಗೆ ಡೌಟ್ ಇದ್ರೆ ವಾಟ್ಸಪ್ ಚಾನಲ್ಗೆ
ಲಿಂಕ್ ಕೊಟ್ಟಿರ್ತೀನಿ. ಅದ್ರಲ್ಲಿ ಹೋಗಿ ನಿಮಗೆ ಅದರಲ್ಲಿ ಎಲ್ಲ NMMS ಪರೀಕ್ಷೆಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ಗಳು, ನೋಟ್ಸು, ಕೀ ಆನ್ಸರ್ಸು, ಮಾಡೆಲ್ ಕ್ವಶನ್ ಪೇಪರ್ಸು, ವಿಡಿಯೋಸು ಎಲ್ಲವೂ ಒಂದೇ ಚಾನಲ್ ಅಲ್ಲಿ ಸಿಗ್ತಾ ಹೋಗ್ತವೆ. ನೀವು ಅದರಲ್ಲಿ ಜಾಯಿನ್ ಆದ್ರೆ ಈ ಒಂದು ಎಲ್ಲ ಒಂದು ಮಾಹಿತಿಗಳ ಸದುಪಯೋಗವನ್ನ ನೀವು ಪಡೆದುಕೊಳ್ಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸೇಮ್ ಇದಕ್ಕೂ ಕೂಡ ಅಕ್ಷರಗಳನ್ನ ಎಣಿಸೋಣ. 1 2 3 4 5 6 7 8 9 10 ಒಟ್ಟು 10 ಇದೆ. 10 ಅಕ್ಷರಗಳಿದೆ. ಇದನ್ನ 2 ಅಥವಾ 5ರದ ಗುಂಪನ್ನ ಮಾಡ್ಬೋದು ನಾವು. ಮೊದಲಿಗೆ 2ರ ಗುಂಪನ್ನ ಮಾಡ್ತೀನಿ. 1 2 3 4 5. ಇಲ್ಲಿ ನೋಡಿ ಪಿ ಇದೆ, ಕ್ಯೂ ಇದೆ. ಇದರ ಇಲ್ಲೂ ಪಿ ಕ್ಯೂ ಅಂದ್ರೆ ಬರೀ ಕೇವಲ 2 ಅಕ್ಷರಗಳು ಇಲ್ಲಿ ಬರ್ತಾ ಇರೋದು. ಪಿ ಮತ್ತು ಕ್ಯೂ ಇಂದಾನೆ ಈ ಒಂದು ಪ್ರಶ್ನೆ ತಯಾರು ಮಾಡಿದ್ದಾರೆ. ಮೊದಲಿಗೆ ನೋಡಿ ಇಲ್ಲಿ ಕ್ಯೂ ಪಿ ಉಲ್ಟಾ ಆಗಿದೆ. ಇಲ್ಲಿ ಪಿ ಕೊಟ್ಟು ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂ ಪಿ ಇದೆ. ಇಲ್ಲಿ ಮತ್ತೆ ಪಿ ಬಂದಿದೆ, ಮತ್ತೆ ಡ್ಯಾಶ್ ಇದೆ, ಮತ್ತೆ ಕ್ಯೂ ಇದೆ, ಡ್ಯಾಶ್ ಇದೆ, ಡ್ಯಾಶ್ ಇದೆ, ಪಿ ಇದೆ. ಅಂದ್ರೆ ನಮಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಅಕ್ಷರಗಳನ್ನ ಅದಲು ಬದಲು ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲಿಗೆ ಪಿ ಮತ್ತು ಕ್ಯೂ ಇರುತ್ತೆ. ಎರಡನೇದರಲ್ಲಿ ಕ್ಯೂ ಮೊದಲು ಬಂತು, ಮತ್ತೆ ಪಿ ಹಿಂದೆ ಹೋಯ್ತು. ಮೂರನೇದರಲ್ಲಿ ಪಿ ಬಂತು, ಮತ್ತೆ ಇಲ್ಲಿ ಕ್ಯೂ ಬರುತ್ತೆ. ಇಲ್ಲಿ ಕ್ಯೂ ಬಂತು, ಪಿ ಬರುತ್ತೆ, ಪಿ ಬಂತು, ಕ್ಯೂ. ಹೀಗೆ ಚೇಂಜ್ ಆಗ್ತಾ ಇದೆ. ನಾವು ಈಸಿಯಾಗಿ ಈ ತರ ನೋಡಿದ ತಕ್ಷಣ ಗುಂಪುಗಳನ್ನ ಮಾಡಿದ್ರೆ ನಮಗೆ ಸುಲಭ ಆಗುತ್ತೆ ಅಂತ ಈ ಒಂದು ಟ್ರಿಕ್ಸು ತಂದಿದ್ದೀನಿ. ನೋಡಿ ಸರಿಯಾಗಿರುವಂತ ಉತ್ತರ ಯಾವುದಾಗುತ್ತೆ? ಕ್ಯೂ ಪಿ ಕ್ಯೂ ಪಿ ಪಿ. ಕ್ಯೂ ಪಿ ಕ್ಯೂ ಪಿ ಪಿ ಅಂತ ಇದೆ, ಇದು ತಪ್ಪು. ಕ್ಯೂ ಪಿ ಕ್ಯೂ ಪಿ ಅಂತ ಇದೆ, ಇದು ತಪ್ಪು. ಕ್ಯೂ ಕ್ಯೂ ಪಿ ಪಿ. ನೋಡಿ ಇದು ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಪ್ಷನ್ 3 ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ. ನೋಡಿ ಕೊಟ್ಟಿರುವ ಸಮೀಕರಣಗಳಲ್ಲಿ ಯಾವ ಚಿಹ್ನೆಗಳು ಮತ್ತು ಸಂಖ್ಯೆಗಳು ಅದಲು ಬದಲಾದಾಗ ಸಮೀಕರಣಗಳು ಸರಿಯಾಗುತ್ತವೆ ಅಂತ ಪ್ರಶ್ನೆ ಇದೆ. ನೋಡಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಒಂದು ಸಮೀಕರಣವನ್ನ ಕೊಟ್ಟಿದ್ದಾರೆ. ಈ ಒಂದು ಸಮೀಕರಣದಲ್ಲಿ ನಾವು ಉತ್ತರ ಹೇಗೆ ಕಂಡುಹಿಡಿಬೇಕಂತಂದ್ರೆ ಈಸ್ ಈಕ್ವಲ್ ಟು ನಂತರ ಬರುವಂತ ಉತ್ತರಗಳು ಈ ಕಡೆದು ಮತ್ತು ಈ ಕಡೆದು ಅಂದ್ರೆ ಬಲಭಾಗದಲ್ಲಿರುವಂತದ್ದು ಎಡಭಾಗದಲ್ಲಿರುವಂತದ್ದು ಎರಡು ಕೂಡ ಸೇಮ್ ಆಗ್ಬೇಕು. ಅದು ಅಂಕಿಗಳನ್ನ ಬದಲು ಮಾಡೋದ್ರಿಂದ ಆಗುತ್ತಾ ಅಥವಾ ಚಿಹ್ನೆಗಳನ್ನ ಬದಲು ಮಾಡೋದ್ರಿಂದ ಆಗುತ್ತಾ ಅಥವಾ ಅಂಕಿ ಮತ್ತು ಚಿಹ್ನೆಗಳನ್ನ ಬದಲು ಮಾಡೋದ್ರಿಂದ ಆಗುತ್ತಾ ಅಂತ ನಾವು ಕಂಡುಹಿಡಿಬೇಕು. ಮೊದಲನೇದಾಗಿ ಈ ತರ ಒಂದು ಲೆಕ್ಕಗಳನ್ನ ಕೊಟ್ಟಾಗ ಒಂದು ರೂಲ್ ಬರುತ್ತೆ. ಆ ರೂಲ್ ಅನ್ನ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಆ ರೂಲ್ ಹೆಸರು ಬಾಡ್ ಮಾಸ್ ಅಂತ. ಬಿ ಅಂದ್ರೆ ಬ್ರಾಕೆಟ್ ಅಂತ ಅರ್ಥ. ಅಂದ್ರೆ ಆವರಣ ಚಿಹ್ನೆಯಲ್ಲಿ ಏನಿರುತ್ತೋ ಅದನ್ನ ನಾವು ಮೊದಲಿಗೆ ಬಿಡಿಸ್ಬೇಕು. ಉದಾಹರಣೆಗೆ ಈ ರೀತಿಯಾಗಿ ಒಂದು ಲೆಕ್ಕವನ್ನ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ಒಂದು ಲೆಕ್ಕವನ್ನ ಕೊಟ್ಟಾಗ ಆವರಣ ಚಿಹ್ನೆ ಅಂದ್ರೆ ಬ್ರಾಕೆಟ್ ಇದೆಯಲ್ಲ, ಇದರಲ್ಲಿರುವಂತದ್ದನ್ನ ನೀವು ಮೊದಲಿಗೆ ಬಿಡಿಸ್ಬೇಕಾಗತ್ತೆ. ನೋಡಿ ಈ ಬ್ರಾಕೆಟ್ ಅಲ್ಲಿ ಇರುವಂತದ್ದನ್ನ ನೀವು ಮೊದಲು ಬಿಡಿಸ್ಬೇಕು. 3 3 9 ಬ್ರಾಕೆಟ್ ಆಫ್. ನಂತರ ಡಿ ಫಾರ್ ಡಿವಿಷನ್ ಅಂದ್ರೆ ಭಾಗಾಕಾರ. ನಂತರ ಇದನ್ನ ಇದೇ ರೀತಿಯಾಗಿ ಬರ್ಕೊಳ್ಬೇಕಾಗತ್ತೆ ಎಲ್ಲವನ್ನು. ಈಗ ಭಾಗಾಕಾರವನ್ನು ಮಾಡಬೇಕು. ನಮ್ಗೆ ಮೊದಲು ಕೂಡ್ಸೋಕೆ ಈಸಿ ಆಗುತ್ತೆ ಅಥವಾ ಕಳೆದು ಬಿಟ್ರೆ 0 ಬಂದ್ಬಿಡುತ್ತೆ ಅಂತ ಆ ರೀತಿಯಾಗಿ ಅಲ್ಲ. ಈ ಒಂದು ರೂಲ್ ಅನ್ನ ನಾವು ಈ ಒಂದು ಲೆಕ್ಕದಲ್ಲಿ ಅಪ್ಲೈ ಮಾಡಿ ಲೆಕ್ಕವನ್ನ ಬಿಡಿಸಿದ್ರೆ ಸರಿಯಾಗಿರುವಂತ ಉತ್ತರ ಬರುತ್ತೆ. ನೋಡಿ 3ನ್ನ ಭಾಗಾಕಾರ ಮಾಡಿದ್ರೆ ಉತ್ತರ 3 ಬರುತ್ತೆ. ಮತ್ತೆ ಇದು ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ. ಈಗ ನಂತರ ಭಾಗಾಕಾರ ಆದ ನಂತರ ಗುಣಾಕಾರ ಮಲ್ಟಿಪ್ಲಿಕೇಶನ್ ಗುಣಾಕಾರವನ್ನ ಮಾಡಬೇಕು. ಮೊದಲು ಆವರಣ ಚಿಹ್ನೆ, ನಂತರ ಭಾಗಾಕಾರ, ನಂತರ ಗುಣಾಕಾರ, ನಂತರ ಎ ಅಂದ್ರೆ ಅಡಿಷನ್ ಅಂದ್ರೆ ಕೂಡಿಸುವುದು ಅಥವಾ ಸಂಕಲನ. ನೆಕ್ಸ್ಟ್ ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಥವಾ ವ್ಯವಕಲನ ಅಥವಾ ಕಳೆಯೋದು. ಇದು ಇತ್ತು ಅಂತಂದ್ರೆ ಆವರಣ ಚಿಹ್ನೆ ಇದ್ರೆ ಮೊದಲು ಇದನ್ನೇ ಬಿಡಿಸ್ಬೇಕು. ಆವರಣ ಚಿಹ್ನೆ ಇಲ್ಲಿ ಕೊಟ್ಟಿಲ್ಲ ಅಲ್ವಾ, ಹಾಗಾಗಿ ಮೊದಲು ಡಿವಿಷನ್ ಭಾಗಾಕಾರವನ್ನ ಮಾಡಬೇಕು. ನಂತರ ಮಲ್ಟಿಪ್ಲಿಕೇಶನ್ ಗುಣಾಕಾರ ಇದ್ರೆ ಗುಣಾಕಾರ ಮಾಡಬೇಕು. ಆಮೇಲೆ ಕೂಡಿಸೋದು, ಆಮೇಲೆ ಕಳೆಯೋದು.
ಈ ಒಂದು ರೂಲು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈ ಒಂದು ಲೆಕ್ಕವನ್ನ ಈಗ ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಭಾಗಾಕಾರವನ್ನು ಮಾಡೋಣ. 3ರಿಂದ 36ನ ಭಾಗಾಕಾರ ಮಾಡಬೇಕು. ಈ ರೀತಿ ಅರ್ಥ ಅದು. 3/3 ಅಂದ್ರೆ ಹೀಗೆ 3 ಒಂದ್ಲೆ 3 ಒಂದ್ಲೆ 3 ಎರಡ್ಲೆ ಅಂದ್ರೆ ಉತ್ತರ ಎಷ್ಟು ಬಂತು? 12 ಬಂತು. 12ಕ್ಕೆ 2ಅನ್ನ ಕೂಡಿಸ್ಬೇಕು. ಅಂದ್ರೆ 12ಕ್ಕೆ 2ಅನ್ನು ಕೂಡಿಸಿದಾಗ 14 ಆಯ್ತು. ಇನ್ನು ಈ ಸೈಡ್ ಬಲಭಾಗದಲ್ಲಿರೋ ನೋಡಿ 8 4 32 ಅಂದ್ರೆ ಒಂದಕ್ಕೊಂದು ಸಮ ಆಗ್ತಾ ಇಲ್ಲ, ಇದು ಅಸಮ ಆಗಿದೆ. ಈಗ ನಾವು ಇದರಲ್ಲಿ ಯಾವ ಎರಡು ಸಂಖ್ಯೆಗಳನ್ನ ಬದಲಾವಣೆ ಮಾಡಿದ್ರೆ, ಅಥವಾ ಇದರಲ್ಲಿ ಆ ಸಂಖ್ಯೆ ಇದರಲ್ಲಾದ್ರೂ ಇರ್ಬೋದು, ಇದರಲ್ಲಾದ್ರೂ ಇರ್ಬೋದು, ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಉತ್ತರ ಸಮ ಆಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ನೋಡಿ, ಮೊದಲಿಗೆ 3 ಮತ್ತು 2 ಅಂತ ಕೊಟ್ಟಿದ್ದಾರೆ. ಲೆಕ್ಕವನ್ನ ಅದೇ ರೀತಿ ಬರ್ಕೊಂಡು ಮೊದಲು 36, ಈಗ 3ಅನ್ನ 2ಅನ್ನ ಅದ್ಲು ಬದ್ಲು ಮಾಡಿದ್ರೆ ಈ ರೀತಿಯಾಗಿ ಆಗುತ್ತೆ. 2 3 ಇರೋ ಜಾಗಕ್ಕೆ ಬರುತ್ತೆ ಮತ್ತು 3 2 ಇರೋ ಜಾಗಕ್ಕೆ ಹೋಗುತ್ತೆ. ಈಗ 2ರಿಂದ 36 ಭಾಗಾಕಾರ ಮಾಡಿ. 2 ಒಂದ್ಲೆ 2 ಒಂದ್ಲೆ 1 ಉಳಿತು. 2 8ಲೆ 16 18 ಪ್ಲಸ್ 3 ಎಷ್ಟಾಯ್ತು? 21 ಆಯ್ತು. ಆದ್ರೆ 8 4ಲೆ 32 ಬರುತ್ತೆ. ಇದು ಕೂಡ ಮ್ಯಾಚ್ ಆಗಲ್ಲ, ಹಾಗಾಗಿ ಇದು ತಪ್ಪು. ನಂತರ ಎರಡನೇ ಆಪ್ಷನ್ ನೋಡಿ, 2 ಮತ್ತು 4 ಅಂದ್ರೆ ಈ 2ಅನ್ನ ಈ 4ಅನ್ನ ಅದ್ಲು ಬದ್ಲು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಬರೆದುಕೊಳ್ಳೋಣ. ನೋಡಿ, 3 ಪ್ಲಸ್ ಇನ್ನ 2 ಇರೋ ಜಾಗಕ್ಕೆ 4, 4 ಇರೋ ಜಾಗಕ್ಕೆ 2. ಇಲ್ಲಿ 4 ಈಸ್ ಈಕ್ವಲ್ ಟು 8 ಇಂಟು 2. ಈ 3 ಒಂದ್ಲೆ 3 ಎರಡ್ಲೆ 12ಕ್ಕೆ 4ಅನ್ನ ಕೂಡಿಸಿದಾಗ 16, 8 ಎರಡ್ಲೆ 16 ಅಂದ್ರೆ ಸರಿಯಾಗಿರುವಂತ ಉತ್ತರ 2 ಮತ್ತು 4ಅನ್ನ ಅದಲು ಬದಲು ಮಾಡಬೇಕು ಅಂತ. ಒಂದು ಉತ್ತರ ಸಿಕ್ತು ಅಂದ್ರೆ ಮುಂದಿನದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟು. ಕೊಟ್ಟಿರೋದ್ರಲ್ಲಿ ಒಂದೇ ಸರಿ ಇರುತ್ತೆ. ನಿಮಗೆ ಡೌಟ್ ಇದ್ರೆ ನೋಡಿ, ನಾನು 2ಅನ್ನ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ನೀವು ಪರೀಕ್ಷೆಯಲ್ಲಿ ಉತ್ತರ ಸಿಕ್ಕ ತಕ್ಷಣ ಮುಂದಿನದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಈಗ 3 ಮತ್ತೆ 8ಅನ್ನ ಅದಲು ಬದಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 36/8 ನೋಡಿ, ಇಲ್ಲೇ ಬಂದ್ಬಿಡ್ತು ಉತ್ತರ ನಮಗೆ. 8ರಿಂದ 36 ಸಂಪೂರ್ಣವಾಗಿ ಭಾಗ ಆಗಲ್ಲ, ಹಾಗಾಗಿ ಇದು ತಪ್ಪು. ಇನ್ನು 4 ಮತ್ತು 3ಅನ್ನ ಅದಲು ಬದಲು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ 4 ಮತ್ತು 3ಅನ್ನ ಅದಲು ಬದಲು ಮಾಡಿದಾಗ ನೋಡಿ, 36/4 ಪ್ಲಸ್ 2 ಇಸ್ ಈಕ್ವಲ್ ಟು 8 ಇಂಟು 4 ಇರೋ ಜಾಗದಲ್ಲಿ 3. ಈ 4 ಒಂದ್ಲೆ 4 9ಲೆ 36, 9ಕ್ಕೆ 2ಅನ್ನ ಕೂಡಿಸಿದಾಗ 11 ಬಂತು. 8 3ಲೆ 24, ಇದು 24 ಇದೆ. ನೋಡಿ, ಇದು ಮತ್ತೆ ಸಮ ಆಗ್ತಾ ಇಲ್ಲ, ಹಾಗಾಗಿ ಇದು ಕೂಡ ತಪ್ಪು. ಗೊತ್ತಾಯ್ತಾ? ನೀವು ಉತ್ತರ ಸಿಕ್ಕಿದ ತಕ್ಷಣ ಮುಂದಿನದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಗ ನೀವು ಸಮಯವನ್ನ ಉಳಿಸಬಹುದು. ನಂತರ ನೋಡಿ, 7ನೇ ಲೆಕ್ಕ. 8 ಪ್ಲಸ್ 2 ಇಸ್ ಈಕ್ವಲ್ ಟು 6/3 ಮೈನಸ್ 5 ಅಂತ ಇದೆ. ಕಳೆದ ಒಂದು ಪ್ರಶ್ನೆಯಲ್ಲಿ ಸಂಖ್ಯೆಗಳನ್ನ ಅದ್ಲು ಬದಲು ಮಾಡಿದ್ವಿ, ಆದ್ರೆ ಇದರಲ್ಲಿ ಆಪ್ಷನ್ ನಲ್ಲಿ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಈಗ ಪ್ಲಸ್ ಮೈನಸ್ ಅನ್ನ ಅದಲಿ ಬದಲಿ ಮಾಡಿದ್ರೆ 8 ಮೈನಸ್ 2 ಇಸ್ ಈಕ್ವಲ್ ಟು 6/3 ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ನೋಡಿ, ಪ್ಲಸ್ ಇದ್ದಿದ್ದು ಇಲ್ಲಿಗೆ ಬರುತ್ತೆ, ಮೈನಸ್ ಇದ್ದಿದ್ದು ಇಲ್ಲಿಗೆ ಹೋಗುತ್ತೆ. ಮೊದಲನೇ ಆಪ್ಷನ್ ಮಾಡ್ತಾ ಇದೀವಿ. 8ರಲ್ಲಿ 4 ಹೋದ್ರೆ 2 ಹೋದ್ರೆ 6, 3 ಒಂದ್ಲೆ 3 ಎರಡ್ಲೆ 2 5 7 ಆಯ್ತು. ಇದು ಅಸಮ ಆಯ್ತು, ಹಾಗಾಗಿ ಇದು ತಪ್ಪು. ನಂತರ ಈಕ್ವಲ್ ಟು ಮತ್ತೆ ಪ್ಲಸ್, ಇದು ಮತ್ತೆ ಇದೆರಡನ್ನ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾಡಿ ನೋಡೋಣ. 8 ಇಸ್ ಈಕ್ವಲ್ ಟು 2 ಪ್ಲಸ್ 6/3 ಮೈನಸ್ 5. 3 ಒಂದೇ 3 ಎರಡ್ಲೆ 2 2 4 ಆಯ್ತು, ಮೈನಸ್ 5. ಇಲ್ಲಿ ಉತ್ತರ -1 ಬರುತ್ತೆ. ಇಲ್ಲಿ 8 ಇರೋದ್ರಿಂದ ಇದು ಕೂಡ ತಪ್ಪಾಯ್ತು. ಇನ್ನು ಮೂರನೇ ಆಪ್ಷನ್ ಅನ್ನ ನೋಡೋಣ. ಪ್ಲಸ್ ಭಾಗಾಕಾರ ಚಿಹ್ನೆಯನ್ನ ಬದಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. 8/2 ಇಸ್ ಈಕ್ವಲ್ ಟು 6 ಪ್ಲಸ್ 3 ಮೈನಸ್ 5.
2 ಒಂದ್ಲೆ 2 ನಾಲ್ಕಲೆ ಇಲ್ಲಿ 4 ಬಂತು ಈಸ್ ಈಕ್ವಲ್ ಟು 6 3 9 ಮೈನಸ್ 5 4 ಇದೆ 9ರಲ್ಲಿ 5 ಕಳೆದ್ರೆ 4 ಅಂದ್ರೆ 2 ಕೂಡ ಸಮ ಆಯ್ತು. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಸಿ ಅಥವಾ 3 ಅನ್ನುವಂಥದ್ದು. ನಾನು ಮುಂದಿನದನ್ನ ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬಾ ಸಮಯ ಹಿಡಿಯುತ್ತೆ. ಹಾಗಾಗಿ ನೇರವಾಗಿ ಮುಂದಿನ ಪ್ರಶ್ನೆ ಹೋಗೋಣ. ಇನ್ನು ಮುಂದಿನ ಪ್ರಶ್ನೆ ನೋಡಿ. -8 ಈ ಲೆಕ್ಕವನ್ನ ಕೊಟ್ಟಿದ್ದಾರೆ. ಇಲ್ಲಿ ಚಿಹ್ನೆಗಳನ್ನ ಅದ್ಲಿ ಬದ್ಲಿ ಮಾಡಬೇಕಾಗಿದೆ. ಈಗ ನಾವು ಮೊದಲನೇದನ್ನ ಮಾಡೋಣ. ಪ್ಲಸ್ ಇರೋ ಹತ್ರ ಮೈನಸ್ ಬರಬೇಕು, ಮೈನಸ್ ಇರೋ ಹತ್ರ ಪ್ಲಸ್ ಹೋಗ್ಬೇಕು. ಆದ್ರೆ ಇಲ್ಲಿ ಪ್ಲಸ್ ಇಲ್ವೇ ಇಲ್ಲ, ಹಾಗಾಗಿ ಇದು ತಪ್ಪು. ಇದರಲ್ಲೂ ಕೂಡ ಪ್ಲಸ್ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗತ್ತೆ. ಇನ್ನು ಮೈನಸ್ಸು ಪ್ಲಸ್ ಭಾಗಾಕಾರ ಚಿಹ್ನೆಯನ್ನ ಅದಲಿ ಬದಲಿ ಮಾಡಿ ಚೆಕ್ ಮಾಡೋಣ. ನೋಡಿ, ಇವೆರಡು ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ, ಈ ಒಂದು ಸಮೀಕರಣದಲ್ಲಿ ಪ್ಲಸ್ ಅನ್ನುವಂಥ ಚಿಹ್ನೆನೇ ಇಲ್ಲ, ಹಾಗಾಗಿ ಇವೆರಡು ನಾವು ನೇರವಾಗಿ ತೆಗೆದುಹಾಕಿದ್ವಿ. ಇನ್ನು ಆಪ್ಷನ್ 3 ಅನ್ನ ಚೆಕ್ ಮಾಡೋಣ. 24 ಭಾಗಾಕಾರ ಈ ಕಡೆ, ನೆಕ್ಸ್ಟ್ ಮೈನಸ್ ಚಿಹ್ನೆ ಆ ಕಡೆ, 2 × 7 ಇಸ್ ಈಕ್ವಲ್ ಟು 4. ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. 8 ಒಂದ್ಲೆ 8 3ಲೆ 24 3, ಈಗ 7 2ಲೆ 14 4, 14ರಲ್ಲಿ 4 ಹೋದ್ರೆ 14ರಲ್ಲಿ 3 ಹೋದ್ರೆ 11. ದೊಡ್ಡ ಸಂಖ್ಯೆಯ ಪಕ್ಕ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್, ಇದು ಕೂಡ ಸಮ ಆಗ್ಲಿಲ್ಲ, ಹಾಗಾಗಿ ಇದು ತಪ್ಪು. ಸರಿಯಾಗಿರುವಂತದ್ದು ಆಪ್ಷನ್ ಡಿ. ಬೇಕಂದ್ರೆ ನೋಡಿ ಮಾಡಿ ನೋಡೋಣ. ಮೈನಸ್ ಅನ್ನ ಈಸ್ ಈಕ್ವಲ್ ಟು ನ ಅದ್ಲಿ ಬದ್ಲಿ ಮಾಡೋಣ. ಇದು ಇಲ್ಲಿಗೆ, ಇದು ಇಲ್ಲಿಗೆ. 24 ಈಸ್ ಈಕ್ವಲ್ ಟು 8 ಭಾಗ್ಲೆ 2 × 7 ಮೈನಸ್ 4. 2 ಒಂದ್ಲೆ 2 ನಾಲ್ಕಲೆ 4 7ಲೆ ಇದು 24 ಇದೆ. ನೋಡಿ, ಈ ತರ ಬಂದಾಗ ಮೊದಲು ಗುಣಾಕಾರ ಮಾಡಬೇಕು ಅಂತ ಹೇಳಿದ್ದೀನಿ. 7 4ಲೆ 28 ಮೈನಸ್ 4. 28ರಲ್ಲಿ 4 ಕಳೆದ್ರೆ ಉತ್ತರ ಬಂತು 24. ಹಾಗಾಗಿ ಎರಡು ಸಮ, ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ 4. ಇನ್ನು 9ನೇ ಲೆಕ್ಕವನ್ನ ನೋಡಿ. ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾನು ಬ್ರಾಕೆಟ್ ನಲ್ಲಿರೋದನ್ನ ಫಸ್ಟ್ ಬಿಡಿಸ್ಬೇಕು ಅಂತ ಹೇಳಿದ್ದೆ. ನೋಡಿ, 10 + 6. ಇಲ್ಲಿ ಮೊದಲನೇದಾಗಿ 6 ಮತ್ತು 2 ಚೇಂಜ್ ಮಾಡೋಣ. ಇದನ್ನ ಇಲ್ಲಿಗೆ ಕಳ್ಸೋಣ. 10 + 2 × 4 + 6 ಮೈನಸ್ 42 ಇಸ್ ಈಕ್ವಲ್ ಟು 12. 10 2 12 × 4 + 6 ಮೈನಸ್ 42. 12 4ಲೆ 48 ಆಗುತ್ತೆ. ನಂತರ ಪ್ಲಸ್ 6 ಇದೆ, ಮೈನಸ್ 42, ಇದು ಸೇಮ್ ಇರುತ್ತೆ. 48 6. ನೋಡಿ, ಪ್ಲಸ್ಸು ಮೈನಸ್ ಇದ್ದಾಗ ಬಾಡ್ ಮಾಸ್ ಎ ಫಸ್ಟ್ ಆಮೇಲೆ ಎಸ್. ಅಡಿಷನ್ ಫಸ್ಟ್ ಅಂದ್ರೆ ಕೂಡಿಸುವಂಥದ್ದು ಅಥವಾ ಸಂಕಲನ ಕ್ರಿಯೆ ಫಸ್ಟ್ ಮಾಡಬೇಕು. 48ಕ್ಕೆ 6ನ ಕೂಡಿಸಿದಾಗ 54 ಆಗುತ್ತೆ. 54ರಲ್ಲಿ 42 ಕಳೆದಾಗ ಉತ್ತರ ನಮಗೆ 12 ಬರುತ್ತೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ ಎ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ನೇರವಾಗಿ ಮುಂದಿನ ಪ್ರಶ್ನೆ ನೋಡಿ. ಈ ಒಂದು ಲೆಕ್ಕದಲ್ಲಿ 8 ಇರುವಂಥದ್ದನ್ನ ಪ್ಲಸ್ ಮಾಡಬೇಕು ಮತ್ತು 4 ಇದ್ರೆ ಅದನ್ನ 6 ಬದಲಿ ಮಾಡಬೇಕು. ಮೊದಲನೇ ಆಪ್ಷನ್ ಅನ್ನು ನೋಡಿ, ಬ್ರಾಕೆಟ್ ಅಲ್ಲಿ ಇರೋದನ್ನ ಮೊದಲು ಮಾಡ್ಬೇಕಂತ ಹೇಳಿದೀನಿ. ಇದು 6 ಇದೆಯಲ್ಲ, ಇದನ್ನ 4 ಮಾಡಬೇಕು. 9 ಒಂದ್ಲೆ 9 6ಲೆ ಇದು 6 ಬಂತು. 8 ಇದ್ರೆ ಪ್ಲಸ್, ಇದು ಉತ್ತರ 9 ಒಂದೇ 9 6ಲೆ 6. 8 ಇದ್ರೆ ಅದನ್ನ ಪ್ಲಸ್ ಮಾಡಬೇಕು, ಪ್ಲಸ್ ಮಾಡಿ. ನಂತರ 4 ಇದ್ರೆ ಅದನ್ನ 6 ಇದ್ರೆ ಅದನ್ನ 4 ಮಾಡಬೇಕು. 4 ಮಾಡಿ ಉತ್ತರ ಬರಬೇಕಾಗಿರೋದು 36. ಇದೆರಡನ್ನು ಕೂಡಿಸಿದಾಗ 10 ಬರುತ್ತೆ. ಹಾಗಾಗಿ ಇದು ಎರಡೂ ಕೂಡ ಸಮ ಇಲ್ಲ, ಹಾಗಾಗಿ ಆಪ್ಷನ್ 1 ರಾಂಗ್ ಆಗುತ್ತೆ. ಇನ್ನು ಆಪ್ಷನ್ ಬಿ ಅನ್ನು ನೋಡಿ. ಇಲ್ಲಿ ಪ್ಲಸ್ ಇದೆ, ಇಂಟು ಮಾಡಬೇಕು. ಇಂಟು ಮಾಡಿದರೆ ಇದು 256 ಬರುತ್ತೆ. 256ರಲ್ಲಿ 12 ಕಳೆದ್ರೆ 28 ಬರೋದಿಲ್ಲ, ಹಾಗಾಗಿ ಇದು ಕೂಡ ತಪ್ಪು.
ಇನ್ನು 8 ಒಂದ್ಲೆ 8 ಆರ್ಲೆ 48. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದ್ದಿದ್ದನ್ನು ಇಂಟು ಮಾಡಬೇಕು. 8 4 ಇದ್ದಿದ್ದನ್ನು 6 ಮಾಡಬೇಕು. ಇಲ್ಲಿ 6 ಮಾಡಿದ್ವಿ. 6 ಆರ್ಲೆ 36. ಇದು ಎರಡೂ ಕೂಡ ಸಮವಾಗಿದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾಗಿರುತ್ತೆ. ಇನ್ನು ಇದನ್ನು ಒಂದ್ಸಲಿ ಚೆಕ್ ಮಾಡೋಣ. ಇಂಟು ಇದ್ರೆ ಪ್ಲಸ್ ಮಾಡಬೇಕು, ಇದನ್ನು ಪ್ಲಸ್ ಮಾಡಬೇಕು. 48 12 ಸೇರಿಸಿದಾಗ 60 ಬರುತ್ತೆ. ಇದು ಪ್ಲಸ್ ಇದ್ರೆ ಇಂಟು ಮಾಡಬೇಕು. 8 ಇದು 12 ಇರುತ್ತೆ. 8 ಆರ್ಲೆ 48, 0 480, 12 ಎರಡೂ ಕೂಡ ಸಮ ಅಲ್ಲ, ಹಾಗಾಗಿ ಇದು ಕೂಡ ತಪ್ಪು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳು ಸಂಖ್ಯಾ ಶ್ರೇಣಿಯನ್ನು ಆಧರಿಸಿವೆ. ಪ್ರತಿಯೊಂದು ಶ್ರೇಣಿಯಲ್ಲಿಯೂ ಒಂದು ಸಂಖ್ಯೆಯನ್ನು ಬಿಟ್ಟಿದೆ. ಪ್ರತಿಯೊಂದು ಪ್ರಶ್ನೆಗೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಇಲ್ಲಿ ಸಂಖ್ಯಾ ಸರಣಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಿಟ್ಟೋಗಿದೆ, ಅದು ಯಾವುದು ಅಂತ ನಾವು ಕಂಡುಹಿಡಿಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿಲ್ಲ ಅಂದರೆ 0. ಇಲ್ಲಿಂದ ಇಲ್ಲಿಗೆ 5 ಇನ್ಕ್ರೀಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ 20, ಇಲ್ಲಿಂದ ಇಲ್ಲಿಗೆ ನೋಡಿ 40 ಅಲ್ಲ, ಇಲ್ಲಿಂದ ಇಲ್ಲಿಗೆ 90 ಇನ್ಕ್ರೀಸ್ ಆಗಿದೆ. ಒಂದಕ್ಕೊಂದು ಸಂಬಂಧ ಆಗ್ತಾ ಇಲ್ಲ, ಲಿಂಕ್ ಆಗ್ತಾ ಇಲ್ಲ. ಅಂದರೆ ಯಾವುದೇ ಒಂದು ಸರಣಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ಪ್ಯಾಟರ್ನ್ ಇರುತ್ತೆ. ಒಂದು ಪ್ಯಾಟರ್ನಲ್ಲಿ ಅವು ಇನ್ಕ್ರೀಸ್ ಆಗ್ತಾ ಹೋಗಿರ್ತವೆ. ನೋಡಿ, ಇಲ್ಲಿ ಇದಕ್ಕೆ 5ಕ್ಕೆ ಇಂಟು 1 ಮಾಡಿದರೆ 5 ಒಂದ್ಲಿ 5 ಆಗಿದೆ. ಇದಕ್ಕೆ ಇಂಟು 2 ಮಾಡಿದರೆ 5 2ಲೆ 10. 10ಕ್ಕೆ ಇಂಟು 3 ಮಾಡಿದಾಗ 10 3ಲೆ 30 ಬರುತ್ತೆ. ಇನ್ನು ಇದಕ್ಕೆ ಇಂಟು 4 ಮಾಡಿದ್ರೆ 4 0ಲೆ 0, 4 3ಲಿ 12 ಅಂದರೆ 120 ಬರುತ್ತೆ. ಇದಕ್ಕೆ ಇಂಟು 5 ಮಾಡಿದರೆ 5 0ಲೆ 0, 5 2ಲೆ 10ಕ್ಕೆ 0, ದಶಕ 1, 5 ಒಂದ್ಲೆ 5 1 6. ಸರಿಯಾಗಿರುವಂಥ ಉತ್ತರ 600 ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಅದು ಯಾವ ಪ್ಯಾಟರ್ನಲ್ಲಿದೆ ಅಂತ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಒಂದು ಸಂಖ್ಯಾ ಸರಣಿಯನ್ನು ನಾವು ಬಿಡಿಸಬೇಕಾದ್ರೆ ಮೊದಲಿಗೆ ನಮಗೆ ವರ್ಗ ಸಂಖ್ಯೆಗಳ ಪರಿಚಯ ಇರಬೇಕಾಗುತ್ತೆ. ವರ್ಗ ಸಂಖ್ಯೆಗಳು ಬೈಹ್ಯಾಟ್ ಮಾಡಿರಬೇಕು, ಮತ್ತು ಘನ ಸಂಖ್ಯೆಗಳು ಗೊತ್ತಿರಬೇಕು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳು, ಇವುಗಳ ಪರಿಕಲ್ಪನೆ ನಮಗಿರಬೇಕಾಗುತ್ತೆ. ವರ್ಗ ಸಂಖ್ಯೆಗಳು ಅಂದರೆ 1 ಸ್ಕ್ವೇರು, 2 ಸ್ಕ್ವೇರು, 3 ಸ್ಕ್ವೇರು, 4 ಸ್ಕ್ವೇರು, ಈ ರೀತಿಯಾಗಿ ಘಾತ 2 ಇರುತ್ತಲ್ಲ, ಅಂಥವನ್ನ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಘನ ಸಂಖ್ಯೆಗಳು ಅಂದರೆ ಘಾತ 3 ಇರುವಂಥ ಸಂಖ್ಯೆಗಳು, ಇವೆಲ್ಲವೂ ಘನ ಸಂಖ್ಯೆಗಳು. ಇಂಥದ್ರ ಬಗ್ಗೆ ಇವು ಅಪ್ ಟು 30ರವರೆಗೂ ನೀವು ಬೈಹ್ಯಾಟ್ ಮಾಡಿರಲೇಬೇಕಾಗುತ್ತೆ. ಘನ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳನ್ನು ನೀವು ಬೈಹ್ಯಾಟ್ ಮಾಡಿರಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡಿ. 22ರಿಂದ 32 ಆಗಿದೆ, ಅಂದರೆ 10 ಹೆಚ್ಚಾಯಿತು. ಇಲ್ಲಿಂದ ಇಲ್ಲಿಗೆ 20, ಇಲ್ಲಿಂದ ಇಲ್ಲಿಗೆ 40 ಹೆಚ್ಚಾಯಿತು, ಇಲ್ಲಿಂದ ಇಲ್ಲಿಗೆ 80 ಹೆಚ್ಚಾಗಿದೆ. ಅಂದರೆ ಡಬಲ್ ಆಗ್ತಾ ಹೋಗ್ತದೆ. 10 ಇದ್ದಿದ್ದು 20 ಆಯಿತು, 20 ಇದ್ದಿದ್ದು ಅದ್ರ ಡಬಲ್ 40, 40 ಇದ್ದಿದ್ದು 80. ಈಗ 80 ಇದ್ದಿದ್ದು 160 ಹೆಚ್ಚಾಗಬೇಕು. 160 ಇದಕ್ಕೆ ಕೂಡಿಸಿದಾಗ ಬರುವಂಥ ಉತ್ತರ 172. 160 ಕೂಡಿಸಿ ಬರುತ್ತೆ. 2ಕ್ಕೆ 0 ಕೂಡಿಸಿದ್ರೆ 2, 6 7 ಕೂಡಿಸಿದ್ರೆ 13ಕ್ಕೆ 3, ದಶಕ 1, 1 1 2 1 3. ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ 332 ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 3ರಿಂದ 4 ಅಂದರೆ 1 ಹೆಚ್ಚಿಗಾಗಿದೆ. ಇನ್ನು 4ರಿಂದ 6 ಅಂದರೆ 2 ಹೆಚ್ಚಿಗಾಯಿತು. ಇಲ್ಲಿ ಒಂದು ಎಷ್ಟು ಹೆಚ್ಚಾಗಿಲ್ಲ, 0. ಇಲ್ಲಿಂದ ಇಲ್ಲಿಗೆ 6 ಹೆಚ್ಚಾಯಿತು. ನಂತರ -4 ಅಂದರೆ 4 ಕಡಿಮೆ ಆಯಿತು. 12 ಇದ್ದಿದ್ದು 8 ಆಗಿದೆ, ಅಂದರೆ 4 ಕಡಿಮೆ ಆಗಿದೆ. ಇಲ್ಲಿ 16 ಹೆಚ್ಚಾಗಿದೆ. ಅಂದರೆ ಒಂದಕ್ಕೊಂದು ಸಂಬಂಧ, ಲಿಂಕ್ ಸರಿಯಾಗಿ ಇಲ್ಲ. ಅಂದರೆ ಈ ವಿಧಾನ ತಪ್ಪು ಅಂತ ನಮಗೆ ಗೊತ್ತಾಯಿತು. ಇನ್ನು ಬೇರೆ ವಿಧಾನವನ್ನು ಇದಕ್ಕೆ ಅಪ್ಲೈ ಮಾಡಬೇಕು. ಯಾವ ವಿಧಾನ ನೋಡಿ. ಈ ಬೆಸ ಸಂಖ್ಯೆಗಳನ್ನ ಒಂದ್ಸಲಿ ನೋಡಿ. ಇಲ್ಲಿ 3ರಿಂದ 6 ಆಗಿದೆ, 6ರಿಂದ 12 ಆಗಿದೆ, 12ರಿಂದ 24 ಆಗಿದೆ. ಇವು ಬೆಸ ಸ್ಥಾನಗಳಲ್ಲಿರುವಂಥ ಸಂಖ್ಯೆಗಳು. ಮೊದಲನೇ ಸ್ಥಾನ, 3ನೇ ಸ್ಥಾನ ಅಂದರೆ ಬೆಸ ಸ್ಥಾನ. ಇನ್ನು ಸಮ ಸಂಖ್ಯೆಗಳು, ಇಲ್ಲಿ 4ರಿಂದ 6 ಆಗಿದೆ,
6ರಿಂದ 8, 8ರಿಂದ ಮುಂದೆ ಎಷ್ಟಾಗಬೇಕು ಅಂತ ಈಗ ಬರುವಂಥದ್ದು ನೆಕ್ಸ್ಟ್ ಸಂಖ್ಯೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಂಟು 2 ಮಾಡ್ತಾ ಇದ್ದಾರೆ. ಇದಕ್ಕೂ ಇಂಟು 2 ಮಾಡಿದ್ದಾರೆ, ಇದಕ್ಕೂ ಇಂಟು 2, ಇಲ್ಲೂ ಇಂಟು 2. ಅಂದರೆ 3 2 6, 6 2 12, 12 2 24. ಅಂದರೆ ಇಲ್ಲಿ ನೆಕ್ಸ್ಟ್ ಬರುವಂಥ ಸಂಖ್ಯೆ ಇದಕ್ಕೂ ಇಂಟು 2 ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಕೇಳಿರೋದು ಅದನ್ನಲ್ಲ, ಅವರು ಈ ಮೇಲೆ ಸಮ ಸಂಖ್ಯೆಯಲ್ಲಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆಯನ್ನು ಕೇಳಿರೋದು. ಈ ಸಮ ಸಂಖ್ಯೆಯನ್ನು ಗಮನಿಸೋಣ. ನೋಡಿ, 4 ಇದ್ದಿದ್ದು 6 ಆಗಿದೆ ಅಂದರೆ +2 ಹೆಚ್ಚಿಗಾಗಿದೆ. 6 ಇದ್ದಿದ್ದು 8 ಆಗಿದೆ ಅಂದರೆ ಇಲ್ಲೂ ಕೂಡ +2 ಆಗಿದೆ. 8 ಇದ್ದಿದ್ದು ಮತ್ತೆ +2 ಆಗಬೇಕು, ಅಂದರೆ ಉತ್ತರ 10 ಆಗುತ್ತೆ. ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಮತ್ತೆ ಮುಂದಿನ ಪ್ರಶ್ನೆ ನೋಡಿ, 14ನೇ ಪ್ರಶ್ನೆ. ಇಲ್ಲಿ 1 ಹೆಚ್ಚಾಗಿದೆ, ಇಲ್ಲಿಂದ ಇಲ್ಲಿಗೆ 4 ಹೆಚ್ಚಾಯಿತು, ಇಲ್ಲಿಂದ ಇಲ್ಲಿಗೆ 9 ಹೆಚ್ಚಾಯಿತು, ಇಲ್ಲಿಂದ ಇಲ್ಲಿಗೆ 16 ಹೆಚ್ಚಾಯಿತು. ನೋಡಿ, ಈ ಪ್ಯಾಟರ್ನನ್ನು ಗಮನಿಸ್ತಾ ಇದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಅಂತ ನಮಗೆ ಸಾಮಾನ್ಯವಾಗಿ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ 1, 4, 9 ಮತ್ತು 16 ಮುಂದೆ ಎಂಥ ಸಂಖ್ಯೆಗಳು ಅಂತ ನಾವು ಗಮನಿಸಬೇಕಾಗುತ್ತೆ. ನೋಡಿ, ಇವು ವರ್ಗ ಸಂಖ್ಯೆಗಳಾಗಿರ್ತವೆ. ವರ್ಗ ಸಂಖ್ಯೆಗಳು ಅಂದರೆ 1ಅನ್ನು ಸ್ಕ್ವೇರ್ ಮಾಡಿದಾಗ 1 ಬರುತ್ತೆ, ಇದು 2ಅನ್ನು ಸ್ಕ್ವೇರ್ ಮಾಡಿದಾಗ 4 ಬರುತ್ತೆ, ಅಂದರೆ 2 × 2. ಇನ್ನು 3ನೇ ಸಂಖ್ಯೆಗೆ 3 × 3 ಅಂದರೆ 3 ಸ್ಕ್ವೇರ್ ಅನ್ನು ಮಾಡಿದ್ದಾರೆ. ಇಲ್ಲಿ 4ರ ಸ್ಕ್ವೇರ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ 5ರ ಸ್ಕ್ವೇರ್ ಮಾಡಬೇಕು. ಇದಕ್ಕೆ 16ಅನ್ನು ಕೂಡಿಸಿದ್ದಾರೆ. ಇಲ್ಲಿ 5ರ ಸ್ಕ್ವೇರ್ ಮಾಡಿ ಇದಕ್ಕೆ ಕೂಡಿಸಿದಾಗ ಇಲ್ಲಿ ಬೇಕಾದಂಥ ಉತ್ತರ ಬರುತ್ತೆ. 5ರ ಸ್ಕ್ವೇರು 5 5 25, 25 36 ಮತ್ತು 25 ಎರಡನ್ನು ಕೂಡಿಸಿದಾಗ ಬರುವಂಥ ಉತ್ತರ 6ಕ್ಕೆ 5ಅನ್ನು ಕೂಡಿಸಿ 11ಕ್ಕೆ 1, ದಶಕ 1, 3 2 5 1 6. ಅಂದರೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಈ ರೀತಿಯಾಗಿ ಅದು ಯಾವ ಪ್ಯಾಟರ್ನಲ್ಲಿದೆ ಅಂತ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 4ರಿಂದ 5 ಆಗಿದೆ ಅಂದರೆ 1 ಹೆಚ್ಚಾಯಿತು, ಇಲ್ಲಿಂದ ಇಲ್ಲಿಗೆ 8 ಹೆಚ್ಚಾಗಿದೆ, ಇಲ್ಲಿಂದ ಇಲ್ಲಿಗೆ 13 ಇದ್ದಿದ್ದು 40 ಆಗಿದೆ ಅಂದರೆ 27 ಹೆಚ್ಚಾಗಿದೆ. ನಂತರ ಇಲ್ಲಿಂದ ಇಲ್ಲಿಗೆ 40 ಇದ್ದಿದ್ದು 104 ಆಗಿದೆ ಅಂದರೆ 64 ಹೆಚ್ಚಾಗಿದೆ. ನೋಡಿ, ಈ ಸಂಖ್ಯೆಗಳನ್ನು ಒಂದ್ಸಲಿ ಗಮನಿಸಿ ನೀವು ಕರೆಕ್ಟಾಗಿ. 64 ನೆಕ್ಸ್ಟ್ ಬರುವಂಥ ಸಂಖ್ಯೆ ನಮಗೆ ಈಸಿಯಾಗಿ ಸಿಗುತ್ತೆ. ಆಗಲೇ ನಾವು ಸ್ಕ್ವೇರ್ ಮಾಡಿದ್ವಿ, 2ರ ಸ್ಕ್ವೇರು 4 ಬರಬೇಕು, ಬಟ್ ಇಲ್ಲಿ 8 ಬಂದಿದೆ. ಅಂದರೆ ಇದು ಇಲ್ಲಿ 27 ಇದೆ, ನೆಕ್ಸ್ಟ್ 64 ಇದೆ. ಅಂದರೆ ಇವೆಲ್ಲವೂ ಘನ ಸಂಖ್ಯೆಗಳನ್ನು ಒಂದು ಸರಣಿಯಾಗಿದೆ. ಇದು ಕೂಡಿಸ್ಕೊಳ್ತಾ ಹೋಗಿದ್ದಾರೆ. 2ರ ಕ್ಯೂಬ್ ಅಂದರೆ 2ಅನ್ನು 3 ಸಲ ಗುಣಾಕಾರ ಮಾಡಿದ್ರೆ 8 ಬರುತ್ತೆ. 2 4 8, 2 2 4, 4 2 8. ಇದೇ ರೀತಿಯಾಗಿ 3ರ ಕ್ಯೂಬು, ಇಲ್ಲಿ 4ರ ಕ್ಯೂಬು, ನಂತರ ಈಗ 5ರ ಕ್ಯೂಬನ್ನು ಮಾಡಬೇಕು. 5ರ ಕ್ಯೂಬನ್ನು ಮಾಡಿದರೆ ಎಷ್ಟು ಬರುತ್ತೆ? 5 × 5 × 5, 5 5 25, 25 5 125. ಇದಕ್ಕೆ 125ಅನ್ನು ನಾವು ಕೂಡಿಸ್ಬೇಕಾಗತ್ತೆ 104ಕ್ಕೆ. ಈ 104ಕ್ಕೆ 125ಅನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದರೆ, ಕೂಡಿಸಿ ನೋಡೋಣ. 4 5 9 2 2. ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಈ ಒಂದು ಪ್ರಶ್ನೆಗೆ ಸರಿಯಾಗಿರುತ್ತೆ. ಇದಿಷ್ಟು ಸಂಖ್ಯಾ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಇನ್ನು ನೀವು ಬೇಕು ಅಂತ ಹೇಳಿದ್ರೆ ಮಾತ್ರ, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾನು ತೆಗೆದುಕೊಂಡು ಬರ್ತೀನಿ. ಯಾಕಂದರೆ ನೋಡೋರು ನೀವು, ಬೇಕಾಗಿರೋದು ನಿಮಗೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲೇ ನಿಮಗೆ ಬೇಕಾದಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು, PDF-ಗಳು, ನೋಟ್ಸ್ಗಳು, ಕ್ವಶನ್ ಪೇಪರ್ಗಳು, ಕೀ ಆನ್ಸರ್ಗಳು, ವಿಡಿಯೋ ಪಾಠಗಳು, ಲಿಂಕ್ಗಳು ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.